ಮಾಧಮಿತ್ರರು ಮತ್ತು ಅರಸಯ್ಯನ ಪ್ರೇಮ ಪ್ರಸಂಗ ಎಂಟೈರ್ ಚಿತ್ರತಂಡ ಬಂದಿದ್ದೀರಾ ಇಲ್ಲಿ. ಟ್ರೈಲರ್ ನೋಡಿದೆ, ತುಂಬ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ಗಳೇ ಇದ್ದಾರೆ ಈ ಟೆಕ್ನಿಕಲ್ ಟೀಮಲ್ಲಿ. ಪ್ರದೀಪ್ ಪ್ರವೀಣ್ ಅವರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು, ಎಲ್ಲರ ಕಾಲಕ್ಕೂ ಅವರೇ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಈ ಸಿನಿಮಾದಲ್ಲೂ ಅವ್ರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ರೆ ಅಂತ ಕೇಳಿ ನಂಗೆ ತುಂಬ ಖುಷಿ ಆಯಿತು. ಡೆಫಿನೆಟ್ಲಿ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಸೊ ಅವರ ಟೇಸ್ಟ್ ನನಗೆ ಗೊತ್ತು. ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರ್ತೀರ ಅಂತ ನಂಬಿದ್ದೀನಿ. ಸಾಂಗ್ಗಳು ಕೂಡ ಚೆನ್ನಾಗಿ ಬಂದಿದೆ. ಅಂದರೆ ಈ ಸಿನಿಮಾಗೆ ಏನು ಬೇಕು ಆ ರೀತಿಯಾದಂಥ ಸಾಂಗ್ನ ಮಾಡಿದ್ದೀರಾ. ಆ್ಯಂಡ್ ಮಹಾಂತೇಶ್ ಅವರು ತುಂಬ ವರ್ಷಗಳಿಂದ ನಾನು ಅವರು ಫ್ರೆಂಡ್ಸು. ಒಂದು ಸಿನಿಮಾದಲ್ಲಿ, ನನ್ನ ಸಿನಿಮಾದಲ್ಲಿ ಕೂಡ ನಮ್ಮದು ಅವ್ರದ್ದು ಕಾಂಬಿನೇಷನ್ ಇದೆ. ಊರ್ ಬಾಗ್ಲು ಟೀ ಸ್ಟಾಲ್ ಓನರ್ ಅವರು. ಸೊ ಈ ಸಿನಿಮಾದಲ್ಲಿ ಮೇನ್ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದೀರಾ. ಆ್ಯಕ್ಚುಲಿ ಒಟ್ಟಿಗೆ ಸ್ಟಾರ್ಟ್ ಆಯಿತು, ಎಲ್ರ ಕಾಲಲ್ಲಿದ್ದ ಕಾಲ ಮತ್ತು ಅರಸಯ್ಯನ ಪ್ರೇಮ ಪ್ರಸಂಗ ಶೂಟಿಂಗ್ ಒಟ್ಟಿಗೆ ಸ್ಟಾರ್ಟ್ ಆಯಿತು. ಸೊ ಮೊದಲಿಗೆ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾ. ತುಂಬ ಚೆನ್ನಾಗಾಗಿ ರಾಜೇಶ್ ಅವರು ತುಂಬ ಪ್ಯಾಷನೇಟ್ ಆಗಿ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ತುಂಬ ವರ್ಷಗಳಿಂದ ಈ ಸಿನಿಮಾಗೋಸ್ಕರ ತುಂಬ ಕೆಲಸ ಮಾಡಿದ್ದಾರೆ ಎಂಟೈರ್ ಚಿತ್ರತಂಡ. ಆ ಸಿನಿಮಾ ಒಂದು ಹೊರಗಡೆ ತರಬೇಕು, ರಿಲೀಸ್ ಮಾಡಬೇಕು ಅನ್ನೋದು ಆ ಪ್ರೆಷರ್ ಇದೆಯಲ್ಲ, ಅದು ತುಂಬಾ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದು ಪ್ರೊಡ್ಯೂಸರ್ಗೆ ಗೊತ್ತಿರುತ್ತೆ. ಯಾಕಂದರೆ ನಾವು ಆ ಜರ್ನಿಲಿ ಅವ್ರ ಜೊತೆ ಇದ್ದವರು. ನಮ್ಮ ನವರಸನ್ ಅವ್ರ ಜೊತೆ ಸೂತ್ರಧಾರಿ ಅನ್ನೋ ಒಂದು ಸಿನಿಮಾನ ಹೊರಗಡೆ ತರಬೇಕು ಅಂತಂದಾಗ ಎಷ್ಟು ಕೆಲಸ ಮಾಡಿದ್ರು. ನಮ್ಮ ಜೊತೆ ನಿಂತಹ ಮಾಧ್ಯಮದವ್ರಿಗೆ ಇವತ್ತಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದಾದ ನಂತರ ಹೀರೋಯಿನ್ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಸಿನಿಮಾ ಚೆನ್ನಾಗಾಗಲಿ. ಎಲ್ಲರೂ ಈ ಸಿನಿಮಾನ ನೋಡೋಣ. ಹೇಳೋಕ್ಕಾಗಲ್ಲ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ. ಸೊ ಈ ಒಂದು ಹುತ್ತದಲ್ಲಿ ಒಂದು ಒಳ್ಳೆ ನಿಧಿ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಎಂಟೈರ್ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಿಜವಾಗ್ಲೂ ಲೆಕ್ಕಾಚಾರದ ಮನುಷ್ಯ. ಯಾಕೆಂತಂದರೆ ಅವರು ನಮಗೆ CA ಕೂಡ. ಅವರ ವೈಫು ಮೇಘಶ್ರೀ ಮೇಡಮ್, ಅವ್ರಿಗೆ ಪ್ಯಾಷನ್ ಇದೆ ರಾಜೇಶ್ ಸರ್ಗೆ. ಯಾವಾಗ ಸಿಕ್ಕಿದ್ರು ಅವ್ರ ಪ್ರೊಫೆಷನ್ ಯಾವುದೇ ಆದರೂ ಸಿನಿಮಾ ಮೇಲೆ ಅವ್ರಿಗಿರ್ತಕ್ಕಂಥ ತುಡಿತ. ಅವ್ರು ನಿಜವಾಗ್ಲೂ ಒಬ್ಬ ಅದ್ಭುತವಾದ ಕಲಾವಿದರು. ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಬೇಕು. ಅರಸಯ್ಯನ ಪ್ರೇಮ ಪ್ರಸಂಗ ನಿಜಕ್ಕೂ ನಾನು ಬರೆದ ಪುಸ್ತಕ ಯಾವಾಗ ಸಿಗ್ತದೆ, ಸಾಂಗು ಲಿರಿಕು ಈಗ ನಾವು ಲಾಂಚ್ ಮಾಡಿದಂಥದ್ದು ಭಾಳ ತುಂಬಾ ಚೆನ್ನಾಗಿತ್ತು. ಸಾಂಗ್ ತುಂಬ ಚೆನ್ನಾಗಿದೆ. ಡೈರೆಕ್ಟ್ರೆ ದೀಪು, ನಮ್ಮ ಬ್ರದರು ನವರಸನ್, ಅವರೆಲ್ಲರಿಗೂ ಬ್ರದರೇ ಈಗ. ಸೊ ನವರಸನ್ ಅವ್ರು ಹೇಳ್ತಿದ್ರು ಒಳ್ಳೆ ಟೈಮ್ ಬಂದಿದೆ ಅಂತ. ಖಂಡಿತವಾಗ್ಲೂ ಕೆಟ್ಟ ಟೈಮು ಒಳ್ಳೆ ಟೈಮ್ ಇರುತ್ತೆ. ಒಳ್ಳೆ ಟೈಮಲ್ಲಿ ಅರಸಯ್ಯನ ಪ್ರೇಮ ಪ್ರಸಂಗನೂ ರಿಲೀಸ್ ಆಗ್ತಾಯಿದೆ. ನಮ್ಮ ರಾಜೇಶ್ ಸರ್ ಸ್ನೇಹಿತರಿಗೆ ಒಳ್ಳೇದಾಗಬೇಕು. ಅರಸಯ್ಯನ ಪ್ರೇಮ ಪ್ರಸಂಗ 19ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಮಜಾ ಇದೆ ಸಿನಿಮಾ. ನಾನು ನೋಡಿದ್ದೀನಿ. ಇಡೀ ಸಿನಿಮಾ ಒಂದು ಮಜಾ ಕೊಟ್ಕೊಂಡು ಹೋಗುತ್ತೆ. ಮಹಾಂತೇಶ್ ನಿಜಕ್ಕೂ ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಿದ್ದೆ ಕಲಾ ಮಾಧ್ಯಮದಲ್ಲಿ. ಅವ್ರ ಮೇಲೆ ಇನ್ನೂ ಅಭಿಮಾನ ಜಾಸ್ತಿ ಆಯಿತು ನನಗೆ. ಯಾವುದೇ ಕಲಾವಿದನ ಬಗ್ಗೆ ಅಥವಾ ಯಾರೇ ವ್ಯಕ್ತಿ ಬಗ್ಗೆ ಅವ್ರ ಹಿನ್ನೆಲೆ ಗೊತ್ತಾದಾಗಲೇ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗೋದು. ನಾನು ಸಿನಿಮಾ ನೋಡುವಾಗ ಒಂದು ಸಿನಿಮಾ ಅಂತ ನೋಡಿದ್ದೆ. ಅವ್ರ ಇಂಟರ್ವ್ಯೂ ಎಲ್ಲ ನೋಡಿದ್ಮೇಲೆ ಆ ಥರದವ್ರು ಗೆಲ್ಲಬೇಕು. ಅವರ ಹಿಸ್ಟ್ರಿ ಎಲ್ಲ ಅದ್ರಲ್ಲಿ ನೋಡಿದೆ. ಹಾಗಾಗಿ ನಿನ್ನೆ ರಾತ್ರಿ ನೋಡಿದೆ. ಮಹಾಂತೇಶ್ ನಿಂಗೆ ತುಂಬ ಒಳ್ಳೇದಾಗಬೇಕು. ಫ್ರೆಂಚ್ ಬಿರಿಯಾನಿ ಮತ್ತು ಇದು ಗುರು ಶಿಷ್ಯರು, ಟಗರು ಪಲ್ಯ ಎಲ್ಲ, ನಾಟಿ ಕೋಳಿ ಎಲ್ಲ. ಸೊ ಅರಸಯ್ಯನ ಪ್ರೇಮ ಪ್ರಸಂಗ ಒಳ್ಳೆಯದಾಗಲಿ. ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಇನ್ನೊಂದು 50 days 100 days ಅನ್ನೋದು ಹೋಗಿತ್ತು. ಈಗ ಮತ್ತೆ ಎಗೈನ್ ಸೂಪರ್ ಸೊ ಇಂದ 50 days ಆಗಿದೆ. ಅದು 100 days ಆಗುತ್ತೆ. ಆ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ. ಹಾಗಾಗಿ ಆ ಸಿನಿಮಾ ಮಾಡಿದವ್ರಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳು ಹೇಳ್ತಾ, ಎಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಬೇಕು. ಅದರಲ್ಲೂ ನಮ್ಮ ರಾಜೇಶ್ ಸರ್ ಅಂತೂ ಗೆಲ್ಲೇಬೇಕು. ಅವ್ರಿಗೆ ಸಿನಿಮಾ ಪ್ಯಾಷನ್. ಒಳ್ಳೇದಾಗಲಿ ಸರ್. ಅರಸಯ್ಯನ ಪ್ರೇಮ ಪ್ರಸಂಗ ಎಲ್ಲರಿಗೂ ರುಚಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರಾಜೇಶ್ ಸರ್ ಖಜಾನೆ ತುಂಬಲಿ. ಅವ್ರ ಲೆಕ್ಕಾಚಾರ ಎಲ್ಲರೂ ನೋಡ್ತಿದ್ದಾರೆ. ನೆಕ್ಸ್ಟ್ ಅವ್ರ ಲೆಕ್ಕಾಚಾರ ಅವರೇ ನೋಡ್ಕೊಂಡು ಖುಷಿ ಪಡಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಿಮ್ಗೇನು ಬರ್ತಾ ಮಾಡಿಬಿಟ್ರು. ಬಟ್ ಮಾತೇಶ್ ಭಾಳ ಕಷ್ಟಪಟ್ಟು ಮಾಡ್ದೆ ಡ್ಯಾನ್ಸು. ಆ್ಯಕ್ಚುಲಿ ಆ ವಿಡಿಯೋ ನೋಡಿದೆ, ತುಂಬ ಚೆನ್ನಾಗಿದೆ. ನಿಜವಾಗ್ಲು ನೋಡಿದೆ. ನಮ್ಗೆ ಗೊತ್ತಲ್ಲ ಮಾಮೂಲಿ ಅಂಡಮಾನ್ ಡ್ಯಾನ್ಸ್ ಸರ್.
ಸರ್ ಇವಾಗ ಪೋಸ್ಟ್ ಕಾರ್ಡ್ ಇಲ್ಲ ಸರ್ ವಾಟ್ಸಪ್ಪು ಸರ್. ಸರ್ ಎಲ್ಲರಿಗೂ ನಮಸ್ಕಾರ ಸರ್. ನಾನು ಶ್ರೀರಂಗಪಟ್ಟಣದ ಹತ್ರ ಒಂದು ಸಣ್ಣ ಹಳ್ಳಿ ಲಾಲಿಪಾಳ್ಯ ಅಂತ. ಈ ಚಿತ್ರದಲ್ಲಿ ಅರಸಯ್ಯನ ತಂದೆ ಪಾತ್ರ ಮಾಡಿದ್ದೀನಿ. ನಾನು ಮೂಲತಃ ರಂಗಭೂಮಿ ಕಲಾವಿದ. ನನ್ನ ಅದೃಷ್ಟ ಎಲ್ಲ ಅಭಿನಯ ತರಂಗ ಅಂತಾರೆ, ನಾನು 6 ತಿಂಗಳು ಅಭಿನಯ ತರಂಗ ಮಾಡಿದೆ. ಅಂದರೆ ನಾನು ಶ್ರೀರಂಗಪಟ್ಟಣದಿಂದ ಶನಿವಾರ ರಾತ್ರಿ ಟ್ರೈನಲ್ಲಿ ಹತ್ತಿ ಭಾನುವಾರ ಒಂದು ದಿನ ಮಾತ್ರ ಇತ್ತು ಹಿಂದೆ. 6 ತಿಂಗಳು ಮಾಡೋಕ್ಕಾಯಿತು, ಆಮೇಲೆ ಮಾಡೋಕ್ಕಾಗಲಿಲ್ಲ. ಹಿಂಗೆ ಕಲಾವಿದನಾಗಿ ಹಲವಾರು ತಂಡಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ನಮ್ಮ ಮೈಸೂರಿನ ನಿರಂತರ ಆಗ್ಬೋದು, ಮತ್ತು ನಾವು ಕಲ್ಚರ್ ಕಂಪ್ನಿ ಮಂಡ್ಯ, ಮತ್ತು ಜನಮತಾಟ ಹೆಗ್ಗೋಡು, ಹೀಗೆ ಎಲ್ಲ ರೀತಿ ನಾಟಕ ಬರ್ತಾ ಇರುವಾಗ ಇಲ್ಲಿ ನಾನು ನನ್ನ ಮೊದಲನೇ ಚಿತ್ರ ಕ್ಲೂಸಿಯಾದಲ್ಲಿ ನೀನಂ ಸತೀಶ್ ಅವರು ನನ್ನ ಜೊತೆಗಿದ್ದದ್ದು ನೋಡಿ ನಾನು ತಿರುಗಾಡ್ತೀನಿ ನಾಟಕ ಮಾಡ್ತಿರೋದು ನೋಡಿ ಅದರಲ್ಲಿ ತಂದೆ ಪಾತ್ರ ಮಾಡಿದ್ರು. ಮತ್ತು ಹಂಗೆ ನಮ್ಮ ಮಹಾಂತೇಶ್ ಪರಿಚಯ ಆದದ್ದು ರಾಮಾಯಣದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಆಗ ನಾನು ಅದ್ರಲ್ಲಿ ಪಾತ್ರ ಮಾಡ್ತಿದ್ದೆ. ಆಗ ದೀಪನ ಪರಿಚಯ ಮಾಡಿಕೊಟ್ಟು, ಪ್ರೊಡ್ಯೂಸರ್ ಪರಿಚಯ ಮಾಡಿಕೊಟ್ಟು, ಒಂದು ಅವಕಾಶ ಕೊಟ್ಟು ನೀವೇ ಮಾಡಬೇಕು ಅಂತ ಮಾಡಿಸಿದ್ರು. ನಾನು ಈಗಲೂ ಕೂಡ ಹಳ್ಳಿಯಿಂದ ಶ್ರೀರಂಗಪಟ್ಟಣದಿಂದ ಬರಬೇಕು ಅಂದಾಗ ನನಗೆ ಬರೋಕ್ಕಾಗಿಲ್ಲ ಅಂದೆ. ನನಗೊಂದು ನಾಟಕ ಇತ್ತು, ಆದರೆ ನಾನು ಮೊದಲೇ ಹೇಳಿದ್ದೆ ಈ ಥರ ನನ್ನ ಚಿತ್ರ ಮುಗಿಯೋ ತನಕ ನಾನು ಬರೋಕ್ಕಾಗಿಲ್ಲ ಅಂತ. ಇಲ್ಲ ನೀವು ಹೋಗಿ ಮುಗಿಸ್ಕೊಂಡೇ ಬನ್ನಿ ಅಂದರು, ಅದಕ್ಕೆ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಚಿತ್ರ ಯಶಸ್ವಿ ಆಗಲಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ಅರಸಯ್ಯನ ಪ್ರೇಮ ಪ್ರಸಂಗ ಕಾರ್ಯಕ್ರಮಗಳಲ್ಲಿ ನಾನು ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ದೀನಿ. ನಾನು ಫೋಟೋಗ್ರಾಫರ್ ಕ್ಯಾರೆಕ್ಟ್ರು. ಸೊ ನನ್ನಿಂದ ಏನೇನೆಲ್ಲ ಅವಸ್ಥೆಗಳಾಗುತ್ತೆ ಅನ್ನೋದು ಸಿನಿಮಾದಲ್ಲಿದೆ. ಮುಖ್ಯವಾಗಿ ಸಿನಿಮಾದಲ್ಲಿ ಬರೀ ಸಂಭಾಷಣೆ ಅಲ್ಲ, ಸಾಹಿತ್ಯ ಅಲ್ಲ, ಚಿತ್ರಕಥೆನೇ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ನಾವಲ್ಟಿ ಇಟ್ಕೊಂಡು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಚಿತ್ರ. ಅದ್ರ ಜೊತೆಗೆ ಈ ಮಹಾಂತೇಶ್ ಭಾಳ ಭಾವನಾತ್ಮಕ ಜೀವಿ. ಒಬ್ಬ ಕಮಿಡಿಯನ್ನು ಎಲ್ಲ ಥರದ ಪಾತ್ರಗಳನ್ನು ಮಾಡಬಲ್ಲ ಅಂತ ನೀನು ನಿರೂಪಿಸಿದ್ಯಾ ಈ ಚಿತ್ರದಲ್ಲಿ. ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸಿನಿಮಾ ಸೆಪ್ಟೆಂಬರ್ 19 ರಿಲೀಸು. ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ಪ್ರಿಂಟ್ ಮೀಡಿಯಾ ಹಾಗೂ ಮಾಧ್ಯಮರಿಂದ ನೆರೆದಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ನನ್ನ ನಮಸ್ತೆ. ಇವತ್ತು ಅರಸಯ್ಯನ ಪ್ರೇಮ ಪ್ರಸಂಗ ಚಿತ್ರದ 3ನೇ ಸಾಂಗ್ ರಿಲೀಸ್ ಆಗಿದೆ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಕ್ರಮ್ ಸರ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಯಾಕೆ ನಾವು ಸಿನಿಮಾದಲ್ಲಿ 2 ಸಾಂಗ್ ತುಂಬ ಚೆನ್ನಾಗಿ ಕೊಟ್ಟರೆ ನೀವು ಏನಾದ್ರು ತೊಂದರೆ ಕೊಡಿ ದಯವಿಟ್ಟು ಕ್ಷಮೆ ಇರಲಿ. ನಿತಿನ್ ರಾಜನಂ ಶಾಸ್ತ್ರಿ ಸರ್ ಥ್ಯಾಂಕ್ ಯು ಸರ್. ಹಾಗೆ ಶಂಕರ್ ಸರ್ ಕೂಡ ಬಂದಿದ್ದಾರೆ. ಸರ್ ನಮಸ್ತೆ. ಫಸ್ಟು ಅಯ್ಯೋ ರಾಮ ಸಾಂಗ್ ಹಾಡಿದ್ದವರು, ಥ್ಯಾಂಕ್ ಯು ಸೋ ಮಚ್. ಪ್ರದೀಪ್ ಸರ್, ಪ್ರವೀಣ್ ಸರ್ ಥ್ಯಾಂಕ್ ಯು ಸೋ ಮಚ್. ಭಾಳ ಮಾತಾಡೋಕ್ಕೆ ಸಮಯ ತಗೊಳ್ಳಲ್ಲ. ಇದೇ ತಿಂಗಳು 19ನೇ ತಾರೀಕು ಸಿನಿಮಾ ತೆರೆಗೆ ಬರ್ತಾ ಇದೆ. ದಯವಿಟ್ಟು ಯಾಕೆಂದರೆ ಒಂದು ಸಿನಿಮಾ ಪ್ರೇಕ್ಷಕರಿಗೆ ತಲುಪಬೇಕು ಅಂತಂದಾಗ ಮಾಧ್ಯಮದವರಾಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಮತ್ತು ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಭಾಳ ತುಂಬ ಮುಖ್ಯ ಆಗುತ್ತೆ. ದಯವಿಟ್ಟು ನಿಮ್ಮೆಲ್ಲರನ್ನೂ ಕಳಕಳಿಯಾಗಿ ಬೇಡ್ಕೊತೀನಿ, ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.